ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯಲ್ಲಿ ಪಾಠ 28 ಇಂದಿನ ಭಾಷಾಧ್ಯಯನ ತರಗತಿಯಲ್ಲಿ ನಾವು ಕೃದಂತಗಳು ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಕೃದಂತಗಳು, ಕೃತ್ ಪ್ರತ್ಯಯಾಂತ ಪದಗಳು ಕೃದಂತಗಳು. ಇವನ್ನು ಕೃನ್ನಾಮಗಳೆಂದು ಕರೆಯುವುದುಂಟು. ಅಂದರೆ ಯಾವ ಪದಗಳ ಕೊನೆಯಲ್ಲಿ ಕೃತ್ ಎಂಬ ಪ್ರತ್ಯಯಗಳು ಸೇರಿಕೊಂಡಿವೆಯೋ ಅಂತಹ ಪದಗಳನ್ನು ನಾವು ಕೃದಂತಗಳು ಎಂದು ಕರೆಯುತ್ತೇವೆ. ಅವುಗಳನ್ನು ವಾಕ್ಯದಲ್ಲಿ ಬಳಸುತ್ತೇವೆ. ಕೃದಂತಗಳು 3 ವಿಧವಾಗಿವೆ. ಗಮನಿಸಿ. ಮೊದಲನೆಯದು ಕೃದಂತ ನಾಮ, ಎರಡನೆಯದು ಕೃದಂತ ಭಾವನಾಮ, ಮೂರನೆಯದು ಕೃದಂತ ಅವ್ಯಯ, ಕೃದಂತಾವ್ಯಯ. ಒಂದೊಂದಾಗಿ ಗಮನಿಸೋಣ. ಕೃದಂತ ನಾಮಪದಗಳು ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥಗಳಲ್ಲಿ ಕೃತ್ ಪ್ರತ್ಯಯವು ಬರುವುದು. ಆಗ ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ವ ಉತ್ತ ಎಂಬ ಕಾಲಸೂಚಕಗಳು, ಭೂತಕಾಲದಲ್ಲಿ ದ ಎಂಬ ಕಾಲಸೂಚಕ ಪ್ರತ್ಯಯವು, ವಿರೋಧಾರ್ಥದಲ್ಲಿ ಅದ ಎಂಬುದು ಆಗಮಗಳಾಗುತ್ತವೆ. ಇವನ್ನೇ ಕೃದಂತ ನಾಮಗಳೆನ್ನುವರು. ನಿಮಗೆ ಗೊತ್ತೇ ಇದೆ, ಈ ಕೃತ್ ಪ್ರತ್ಯಯಗಳನ್ನು ನಾವು ಧಾತುಗಳ ನಂತರ ಸೇರಿಸುತ್ತೇವೆ. ಧಾತುಗಳು ಎಂದರೆ ಕ್ರಿಯಾಪದದ ಮೂಲ ರೂಪಗಳು. ಉದಾಹರಣೆಯನ್ನ ಗಮನಿಸಿ. ವರ್ತಮಾನ ಕೃದಂತ ಮಾಡುವ, ತಿನ್ನುವ, ಬರೆಯುವ. ಇವು ವರ್ತಮಾನ ಕಾಲ ಅರ್ಥದಲ್ಲಿ ಬರುವಂತಹ ಕೃದಂತಗಳು. ಮಾಡುವ, ತಿನ್ನುವ, ಬರೆಯುವ. ಇನ್ನು ಭೂತ ಕೃದಂತಗಳಿಗೆ ಉದಾಹರಣೆ ಮಾಡಿದ, ತಿಂದ, ಬರೆದ. ಇನ್ನು ನಿಷೇಧಾರ್ಥಕ ಕೃದಂತಗಳು ಮಾಡದ, ತಿನ್ನದ, ಬರೆಯದ ಇತ್ಯಾದಿಗಳು. ಮುಂದೆ ಗಮನಿಸಿ. ವರ್ತಮಾನ ಕೃದಂತ. ವಾಕ್ಯಗಳಲ್ಲಿ ಈ ಕೃದಂತ ಪದಗಳನ್ನು ಬಳಸೋಣ. ಮೊದಲನೆಯದು ನೃತ್ಯ ಮಾಡುವ ಹುಡುಗಿ. ಇಲ್ಲಿ ಮಾಡುವ ಎಂಬುದು ಕೃದಂತ ಪದ. ನೃತ್ಯ ಮಾಡುವ ಹುಡುಗಿ. ಎರಡನೇ ಉದಾಹರಣೆ ಹಣ್ಣು ತಿನ್ನುವ ಹಕ್ಕಿ. ಎರಡನೇ ಉದಾಹರಣೆ ಹಣ್ಣು ತಿನ್ನುವ ಹಕ್ಕಿ. ಇಲ್ಲಿ ತಿನ್ನುವ ಎಂಬುದು ವರ್ತಮಾನ ಕೃದಂತ. ಮೂರನೇ ಉದಾಹರಣೆ ಉತ್ತರ ಬರೆಯುವ ವಿದ್ಯಾರ್ಥಿ. ಉತ್ತರ ಬರೆಯುವ, ಬರೆಯುವ ಎಂಬುದು ಇಲ್ಲಿ ವರ್ತಮಾನ ಕೃದಂತ. ಇನ್ನು ಭೂತ ಕೃದಂತಕ್ಕೆ ಉದಾಹರಣೆಯನ್ನ ಗಮನಿಸೋಣ. ನೃತ್ಯ ಮಾಡಿದ ಹುಡುಗಿ. ನೃತ್ಯ ಮಾಡಿದ ಹುಡುಗಿ. ಎರಡನೇದು ಹಣ್ಣು ತಿಂದ ಹಕ್ಕಿ. ಗಮನಿಸಿ. ಹಣ್ಣು ತಿಂದ ಹಕ್ಕಿ, ಇದು ಭೂತ ಕೃದಂತ. ಉತ್ತರ ಬರೆದ ವಿದ್ಯಾರ್ಥಿ. ಇಲ್ಲಿ ಬರೆದ ಎಂಬ ಪದವು ಭೂತ ಕೃದಂತ. ವರ್ತಮಾನ ಕೃದಂತಕ್ಕೆ ಭೂತ ಕೃದಂತಕ್ಕೆ ವ್ಯತ್ಯಾಸ ಗಮನಿಸಿ. ಮಾಡುವ, ತಿನ್ನುವ, ಬರೆಯುವ ಇದು ವರ್ತಮಾನ ಕೃದಂತವಾಯಿತು. ಮಾಡಿದ, ತಿಂದ, ಬರೆದ ಇದು ಭೂತ ಕೃದಂತವಾಯಿತು. ಇನ್ನು ನಿಷೇಧ ಕೃದಂತಗಳನ್ನ ನೋಡೋಣ. ನೃತ್ಯ ಮಾಡದ ಹುಡುಗಿ. ಇಲ್ಲಿ ಮಾಡದ ಎಂಬುದು ನಿಷೇಧ ಕೃದಂತ. ಎರಡನೇ ಉದಾಹರಣೆ ಹಣ್ಣು ತಿನ್ನದ ಹಕ್ಕಿ. ಹಣ್ಣು ತಿನ್ನದ ಎಂಬುದು ನಿಷೇಧ ಕೃದಂತ. ಮೂರನೇದು ಉತ್ತರ ಬರೆಯದ ವಿದ್ಯಾರ್ಥಿ. ಬರೆಯದ ಎಂಬುದು ನಿಷೇಧಾರ್ಥಕದಲ್ಲಿರುವಂತಹ ಕೃದಂತ. ಇಲ್ಲಿ ಬಂದಿರುವ ಕೃದಂತ ಪದಗಳ ಅರ್ಥಗಳನ್ನ ಗಮನಿಸಿ ಅವುಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಕೂಡ ಅರ್ಥ ಮಾಡಿಕೊಳ್ಳಿ. ಕೃದಂತ ನಾಮಪದಗಳು ನಾಮಪದಗಳನ್ನು ವಿಶೇಷಿಸುತ್ತವೆ. ಎಂದರೆ ಕೃದಂತ ನಾಮಗಳು ಇವೆಯಲ್ಲ, ಅವು ನಾಮಪದಗಳನ್ನ, ಸಾಮಾನ್ಯ ನಾಮಪದಗಳನ್ನ ವಿಶಿಷ್ಟವಾಗಿ ಕಾಣುವಂತೆ ಮಾಡುತ್ತವೆ. ಆದ್ದರಿಂದ ಇವುಗಳನ್ನ
ವಿಶೇಷಣವಾಗಿ ನಾವು ಬಳಸುತ್ತೇವೆ, ಗುಣವಾಚಕಗಳನ್ನಾಗಿ ನಾವು ಬಳಸುತ್ತೇವೆ. ಕೃದಂತ ನಾಮಪದಗಳನ್ನು ಸಾಮಾನ್ಯ ನಾಮಪದಗಳಿಗೆ ವಿಶೇಷಣವಾಗಿ ನಾವು ಬಳಸುತ್ತೇವೆ ಎಂದರ್ಥ. ಉದಾಹರಣೆ ಗಮನಿಸಿ, ಮಾಡುವ ಕೆಲಸ. ಕೆಲಸ ಎಂಬ ನಾಮಪದಕ್ಕೆ ವಿಶೇಷಣವಾಗಿ ನಾವು ಬಳಸಿರುವಂತಹ ಕೃದಂತ ಮಾಡುವ. ಯಾವ ರೀತಿಯ ಕೆಲಸ? ಮಾಡುವ ಕೆಲಸ. ಇನ್ನು ನೋಡಿದ ದೃಶ್ಯ. ಯಾವ ದೃಶ್ಯ ಇದು? ನಾನು ನೋಡಿದ್ದೇನೆ, ಅಂತಹ ನೋಡಿದ ದೃಶ್ಯವನ್ನ ನಿಮಗೆ ನಾನು ಹೇಳುತ್ತಿದ್ದೇನೆ ಎಂದು ವಾಕ್ಯವನ್ನ ಮಾಡುತ್ತೇವೆ. ಇನ್ನು ಆಹಾರ. ಯಾವ ರೀತಿಯ ಆಹಾರ? ತಿನ್ನದ ಆಹಾರ. ನಾನು ಈ ಆಹಾರವನ್ನು ತಿನ್ನುವುದಿಲ್ಲ, ಆದ್ದರಿಂದ ಇದು ನನಗೆ ತಿನ್ನದ ಆಹಾರ. ಈ ಆಹಾರ ಪದಕ್ಕೆ ವಿಶೇಷಣವಾಗಿ ನಾನು ಕೃದಂತವನ್ನ ಬಳಸಿದ್ದೇನೆ. ಇದೇ ರೀತಿಯಾದಂತಹ ಉದಾಹರಣೆಗಳನ್ನ ನೀವು ಗಮನಿಸಿ ಅರ್ಥ ಮಾಡಿಕೊಳ್ಳಿ. ಇನ್ನು ಕೃದಂತ ಭಾವನಾಮಗಳು. ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳೆನಿಸುವವು. ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ತಿನ್ನುವಿಕೆ ಅಂದರೇನು? ತಿನ್ನುವುದರ ಭಾವ. ನಾವು ತಿನ್ನುವಿಕೆ ಎಂಬ ಕ್ರಿಯೆಯನ್ನ, ಆ ಭಾವವನ್ನ ವ್ಯಕ್ತಪಡಿಸುವುದು ಹೇಗೆಂದರೆ ತಿನ್ನುವುದರ ಭಾವವೇ ತಿನ್ನುವಿಕೆ. ಇನ್ನು ನಡಿಗೆ ಅಂದರೇನು? ನಡೆಯುವುದರ ಭಾವ. ಆ ವ್ಯಕ್ತಿಯ ನಡಿಗೆ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತೇವೆ ಅಲ್ಲವೇ? ಅಂದರೆ ನಡೆಯುವುದರ ಭಾವ, ಆ ಅರ್ಥ ಇದೆಯಲ್ವಾ, ಅದನ್ನ ನಾವು ಭಾವ ಎಂದು ಕರೆಯುತ್ತೇವೆ. ಅದು ನಡಿಗೆ ಆಯಿತು. ಇನ್ನು ಅಂಜುವುದರ ಭಾವವೇ ಅಂಜಿಕೆ. ಆ ವ್ಯಕ್ತಿಗೆ ಅಂಜಿಕೆ ಇದೆ ಅಂದರೆ ಏನರ್ಥ? ಅವನಿಗೆ ಅಂಜುವಂತಹ ಗುಣ, ಆ ಭಾವ ಇರುವುದರಿಂದ ಅದನ್ನು ನಾವು ಅಂಜಿಕೆ ಎಂಬ ಪದದಿಂದ ತೋರಿಸುತ್ತೇವೆ. ಇವು ಕೃದಂತ ಭಾವನಾಮಗಳು. ತಿನ್ನುವಿಕೆ, ನಡಿಗೆ, ಅಂಜಿಕೆ ಇತ್ಯಾದಿಗಳು. ಇನ್ನು ಕೃದಂತ ಭಾವನಾಮಗಳನ್ನ ಉದಾಹರಣೆಯೊಂದಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ತಿನ್ನುವಿಕೆ ಅಂದರೆ ತಿನ್ನುವುದರ ಭಾವ, ನಡಿಗೆ ಅಂದರೆ ನಡೆಯುವುದರ ಭಾವ, ಅಂಜಿಕೆ ಅಂಜುವುದರ ಭಾವ. ಈಗಾಗಲೇ ಈ ಉದಾಹರಣೆಗಳನ್ನು ನಾವು ಗಮನಿಸಿದ್ದೇವೆ. ಮುಂದೆ ಗಮನಿಸಿ. ಆಡುವುದರ ಭಾವವೇ ಆಟ, ನೋಡುವುದರ ಭಾವ ನೋಟ, ಅಳೆಯುವುದರ ಭಾವ ಅಳತೆ, ಬೆರೆಯುವುದರ ಭಾವ ಬೆರಕೆ, ನಗುವುದರ ಭಾವ ನಗೆ, ಉಡುವುದರ ಭಾವ ಉಡುಗೆ. ಈ ಆಟ, ನೋಟ, ಅಳತೆ, ಬೆರಕೆ, ನಗೆ, ಉಡುಗೆ ಈ ರೀತಿಯಾದಂತಹ ಪದಗಳನ್ನ ನಾವು ವಾಕ್ಯದಲ್ಲಿ ಬಳಸುತ್ತೇವೆ ಅಲ್ಲವೇ? ಅವೆಲ್ಲವೂ ಕೂಡ ಕೃದಂತವಾದಂತಹ ಭಾವನಾಮಗಳು ಎಂದು ಕರೆಯಲ್ಪಡುತ್ತವೆ. ಸ್ವಲ್ಪ ಮಟ್ಟಿನ ಕ್ರಿಯಾರ್ಥಕವೂ ಕೂಡ ಅಲ್ಲಿ ಇರುತ್ತದೆ. ಆ ರೀತಿಯಾದಂತಹ ಪದಗಳು, ಅವುಗಳ ಭಾವಗಳನ್ನು ನಾವು ಗ್ರಹಿಸುವುದರಿಂದ ಇವು ಭಾವನಾಮಗಳು. ಇನ್ನು ಕೃದಂತ ಅವ್ಯಯಗಳನ್ನ ನಾವು ನೋಡೋಣ. ಧಾತುಗಳ ಮೇಲೆ, ಕ್ರಿಯಾಪದದ ಮೂಲ ರೂಪವಾದಂತಹ ಧಾತುಗಳ ಮೇಲೆ ಇ, ಲು, ಉತ್ತ, ಅದೇ ಮೊದಲಾದ ಪ್ರತ್ಯಯಗಳನ್ನ ಸೇರಿಸಿ ನಾವು ಕೃದಂತಾವ್ಯಯಗಳನ್ನ ಮಾಡುತ್ತೇವೆ. ಈ ಪ್ರತ್ಯಯಗಳು ಬಂದಂತಹ ಪದಗಳು ಕೃದಂತಾವ್ಯಯಗಳು. ಉದಾಹರಣೆಗಳನ್ನ ಗಮನಿಸಿ. ನೋಡು ಎಂಬಂತಹ ಧಾತು, ಅದಕ್ಕೆ ನೋಡಿ, ನೋಡಲು, ನೋಡುತ್ತಾ, ನೋಡದೆ ಎಂಬಿತ್ಯಾದಿ ಕೃದಂತಾವ್ಯಯಗಳ ರೂಪಗಳನ್ನ ನಾವು ಪ್ರತ್ಯಯಗಳ ಸಹಾಯದಿಂದ ಮಾಡುತ್ತೇವೆ. ಅದೇ ರೀತಿಯಾಗಿ ಹೋಗು ಎಂಬ ಧಾತು, ಅದಕ್ಕೆ ಪ್ರತ್ಯಯಗಳನ್ನು ಸೇರಿಸಿದಾಗ ಹೋಗಿ, ಹೋಗಲು, ಹೋಗುತ್ತಾ, ಹೋಗದೆ ಎಂಬ ರೂಪಗಳು ಆಗುತ್ತವೆ. ಇವೆಲ್ಲವೂ ಕೂಡ ಅವ್ಯಯಗಳು. ಇನ್ನು ಬರು ಎಂಬುದು ಧಾತು, ಅದಕ್ಕೆ ಪ್ರತ್ಯಯಗಳನ್ನು ಸೇರಿಸಿ ಕೃದಂತಾವ್ಯಯಗಳನ್ನು ಮಾಡುವಾಗ ಗಮನಿಸಿ. ಬಂದು, ಬರಲು, ಬರುತ್ತಾ, ಬರದೆ. ಈ ರೀತಿ ಕೃದಂತ ಪದಗಳನ್ನ ಸೇರಿಸಿ ನಾವು ವಾಕ್ಯಗಳನ್ನು ಮಾಡುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಕೃದಂತಗಳಿಗೆ ಉದಾಹರಣೆಗಳನ್ನ ಸ್ವಲ್ಪ ಮಟ್ಟಿಗೆ ಗಮನಿಸೋಣ. ಧಾತುಗಳನ್ನ ಪಟ್ಟಿ ಮಾಡಿದ್ದೇನೆ. ಅನಂತರ ವರ್ತಮಾನ ಕೃದಂತಗಳಿವೆ, ಭೂತ ಕೃದಂತಗಳಿವೆ, ನಿಷೇಧ ಕೃದಂತಗಳಿವೆ. ಇವುಗಳನ್ನ ಗಮನಿಸಿ, ಇವುಗಳನ್ನು ವಾಕ್ಯದಲ್ಲಿ ಬಳಸುವುದನ್ನು ಕೂಡ ಅಭ್ಯಾಸ ಮಾಡಿ.
ಮೊದಲಿಗೆ ಮಾಡು ಎನ್ನುವಂತಹ ಧಾತು, ಇದರ ವರ್ತಮಾನಕೃದಂತ ಮಾಡುವ, ಭೂತಕದಂತ ಮಾಡಿದ, ನಿಷೇಧಕದಂತ ಮಾಡದ. ಕ್ರಮವಾಗಿ ಗಮನಿಸಿ. ತಿನ್ನು, ತಿನ್ನುವ, ತಿಂದ, ತಿನ್ನದ. ಹಾಡು ಧಾತುವಿಗೆ ಹಾಡುವ, ಹಾಡಿದ, ಹಾಡದ. ನೋಡು ಧಾತು ನೋಡುವ, ನೋಡಿದ, ನೋಡದ. ಕಾಡು ಎಂಬುದು ಧಾತು ಕಾಡುವ, ಕಾಡಿದ, ಕಾಡದ ಎಂಬ ಕೃದಂತಗಳು. ಇನ್ನು ಬರೆ ಎಂಬ ಧಾತುವಿಗೆ ಕೃದಂತಗಳನ್ನು ನೋಡೋಣ. ಬರೆವ ಅಥವಾ ಬರೆಯುವ, ಬರೆದ, ಬರೆಯದ. ಕರೆ, ಕರೆವ, ಕರೆಯುವ, ಕರೆದ, ಕರೆಯದ. ಮರೆ ಎಂಬ ಧಾತುವಿನ ರೂಪಗಳನ್ನು ಗಮನಿಸಿ. ಮರೆವ, ಮರೆಯುವ, ಮರೆತ, ಮರೆಯದ. ಇನ್ನು ಹೋಗು ಎಂಬ ಧಾತುವಿನ ರೂಪಗಳು ಕೃದಂತದಲ್ಲಿ ಹೋಗುವ ವರ್ತಮಾನ ಕೃದಂತ, ಭೂತ ಕೃದಂತ ಹೋದ, ನಿಷೇಧ ಕೃದಂತ ಹೋಗದ. ತರು ಧಾತುವಿನ ರೂಪಗಳು ತರುವ, ತಂದ, ತರದ. ಬಾ ಧಾತುವಿನ ರೂಪಗಳು ಬರುವ, ಬಂದ, ಬರದ. ವಿದ್ಯಾರ್ಥಿಗಳೇ, ಇನ್ನಷ್ಟು ಉದಾಹರಣೆಗಳನ್ನು ಗಮನಿಸೋಣ. ಇಲ್ಲಿ ಧಾತುವಿಗೆ ಕೃದಂತ ನಾಮರೂಪಗಳನ್ನು ಮಾಡಿದ್ದನ್ನು ಗಮನಿಸಿ, ಕೃದಂತ ಭಾವನಾಮಗಳನ್ನು ಗಮನಿಸಿ, ಕೃದಂತ ಅವ್ಯಯಗಳನ್ನು ಕೂಡ ಗಮನಿಸಿ ನೆನಪಿಟ್ಟುಕೊಳ್ಳಿ. ವಾಕ್ಯಗಳಲ್ಲಿ ಬಳಸುವುದನ್ನು ಕೂಡ ಅಭ್ಯಾಸ ಮಾಡಿ. ಮೊದಲನೇದಾಗಿ ಮಾಡು ಧಾತು ಕೃದಂತ ನಾಮ ಮಾಡುವ, ಕೃದಂತ ಭಾವನಾಮ ಮಾಟ, ಕೃದಂತ ಅವ್ಯಯಗಳ ರೂಪಗಳು ಮಾಡುತ್ತ, ಮಾಡಿ, ಮಾಡಲು. ತಿನ್ನು ಧಾತುವಿಗೆ ತಿನ್ನುವ, ತಿನ್ನುವಿಕೆ, ತಿನ್ನುತ್ತ, ತಿಂದು, ತಿನ್ನಲು ಕೃದಂತಾವ್ಯಯಗಳು. ನಡೆ ನಡೆಯುವ, ನಡೆತ ಅಥವಾ ನಡಿಗೆ, ನಡೆಯುತ್ತ, ನಡೆದು, ನಡೆಯಲು. ಬಾ ಧಾತುವಿನ ರೂಪಗಳು ಬರುವ, ಬರುವಿಕೆ ಅಥವಾ ಬರುವು, ಬರುತ್ತ, ಬಂದು, ಬರಲು ಎಂಬುದು ಕೃದಂತ ಅವ್ಯಯಗಳು. ಕರೆ ಧಾತು ಕರೆಯುವ ಕೃದಂತ ನಾಮ, ಕರೆಯುವಿಕೆ ಕೃದಂತ ಭಾವನಾಮ, ಕೃದಂತಾವ್ಯಯಗಳು ಕರೆಯುತ್ತ, ಕರೆದು, ಕರೆಯಲು. ಬರೆ ಬರೆಯುವ, ಬರೆಯುವಿಕೆ, ಬರೆಯುತ್ತ, ಬರೆದು, ಬರೆಯಲು. ಓಡು ಧಾತುವಿನ ರೂಪಗಳು ಓಡುವ, ಓಟ, ಓಡುತ್ತಾ, ಓಡಿ, ಓಡಲು. ನೆನೆ ನೆನೆಯುವ, ನೆನಪು, ನೆನೆಯುತ್ತ, ನೆನೆದು, ನೆನೆಯಲು. ಉಡು ಉಡುವ, ಉಡುಗೆ, ಉಡುತ್ತ, ಉಟ್ಟು, ಉಡಲು. ಕೊರೆ ಕೊರೆಯುವ, ಕೊರೆತ, ಕೊರೆಯುತ್ತ, ಕೊರೆದು, ಕೊರೆಯಲು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕೃದಂತ ರೂಪಗಳನ್ನು ನಮ್ಮ ವಾಕ್ಯಗಳಲ್ಲಿ ನಾವು ಬಳಸೋಣ. ಈ ರೀತಿಯಾದಂತಹ ಶಬ್ದಗಳನ್ನು ನಾವು ಬಳಸಿ ಕನ್ನಡ ಭಾಷೆಯನ್ನು ಮಾತನಾಡಿದಾಗ ಈ ಭಾಷೆಯ ಸೌಂದರ್ಯ ಹೆಚ್ಚಾಗುವುದರೊಂದಿಗೆ ನಿಮ್ಮ ಮಾತು ಕೂಡ ಅಷ್ಟೇ ಮೌಲ್ಯಯುತವಾಗಿ, ಅತ್ಯಂತ ಸ್ಪಷ್ಟವಾಗಿ, ಸುಂದರವಾಗಿ ಬರುವುದು ಖಂಡಿತ. ಇಂತಹ ಸುಂದರ ಕನ್ನಡ ಭಾಷೆಯನ್ನು ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಬಳಸೋಣ, ಹೆಚ್ಚು ಹೆಚ್ಚು ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೆದುರಿಗೆ ಬರುವೆ. ನಮಸ್ಕಾರ.